ಆರ್ಡರ್ ಆಗಿಲ್ಲ. ನೋ ಸರ್ಕ್ಯುಲರ್, ನೋ ಆರ್ಡರ್. ಬರಲ್ಲ. ಆ ಸಂದೇಶ ನಿಮ್ದೇನಾ ಅಂತ ನಾನು ಯಾಕೆ ಇಲ್ಲಿಗೆ ಬರಲ್ಲ ಅಂದ್ರೆ ಈ ಬಗ್ಗೆ ಏನು ಹೇಳಬೇಕು ಅದನ್ನ ಮಿನಿಸ್ಟರ್ ಮುಂದೆ ಪೇಶ್ ಮಾಡಿದ್ದೇನೆ. ಮಿನಿಸ್ಟರ್ ಅವರು ಉತ್ತರ ಕೊಡುವ ನಾನು ಹೇಳೋದು ಸರಿಯಾಗಿಲ್ಲ. ಸೊ ದಯಮಾಡಿ ಕ್ಷಮೆ ಮಾಡಬೇಕು. ನಾನು ಈಗ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಸೆಷನ್ ಇದೆ. ಈ ವಿಷಯ ಅಸೆಂಬ್ಲಿ ಹೌಸ್ ಅಲ್ಲಿ ಬಂದಿದೆ, ಆದ್ರಿಂದ ನಾನು ಮಾತಾಡಕ್ಕೆ ಬರಲ್ಲ. ಅದರ್ವೈಸ್ ಡೋಂಟ್ ವರಿ, ಆಫ್ಟರ್ ದಿಸ್ ಓವರ್ ನಾನೇ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಸಪೋರ್ಟ್. ಇನ್ನು ಮೀಟಿಂಗ್ ಇದೆ 24-25 ತುಂಬ ಲಾಟ್ ಆಫ್ ವರ್ಕ್ ಇಸ್ ದೇರ್. ಐ ಮೀನ್ ದ ಮೀಟಿಂಗ್ ಐ ಕೇಮ್ ಟು ನೋ ಹೊರಗೆ ಬಂದರು. ಪಾಪ ಈಗ ಕಾಯ್ತಾ ಇದ್ದಾರೆ. ಈಗ ಅದನ್ನ ತಿದ್ದುಪಡಿ ಮಾಡ್ತಿರೋ ಅಥವಾ ಮುಂದೆ ದಯಮಾಡಿ ನೀವು ಅದು ಹೇಳಿದ್ರಲ್ವಾ, ಅಸೆಂಬ್ಲಿಯಲ್ಲಿ ಒಂದು ವಿಷಯ ಇರುವಾಗ ಆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಆಫೀಸರ್ಗೆ ಯಾರಿಗೂ ಅಧಿಕಾರ ಇಲ್ಲ. ಐ ವಿಲ್ ಕೋಆಪರೇಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ತದ್ವಿರುದ್ಧ ಮನಸ್ಥಿತಿ ಅನ್ನೋದು ಹೆಂಗಿರುತ್ತೆ ಅಂದ್ರೆ, ಎಷ್ಟು ವಿನಯ, ಎಷ್ಟು ವಿಧೇಯತೆ, ಎಷ್ಟು ಕಾನೂನು ಪಾಲನೆಯ ಬಗ್ಗೆ ಮಾತುಗಳು. ಒಂದು ಆಡಿಯೋ ಇದೆ ಇವ್ರದೇ. ಈಗ ಯಾರು ಕಾನೂನಿನ ಬಗ್ಗೆ ಮಾತನಾಡಿದ್ರು ರೂಲ್ಸ್ ನ ಬ್ರೇಕ್ ಮಾಡೋಂಗಿಲ್ಲ, ಅವ್ರದೇ ಒಂದು ಆಡಿಯೋ ಇದೆ. ಅದ್ರಲ್ಲಿ ಅವ್ರ ಟೋನ್ ಹೆಂಗಿತ್ತು ಗಮನಿಸಿ ಆಡಿಯೋ. ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ. ದಿಸ್ ಇಸ್ ದ ಫೈನಲ್ ಥಿಂಗ್. ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ? ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್. ಆ್ಯಕ್ಚುಲಿ ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ. ದಿಸ್ ಇಸ್ ದ ಫೈನಲ್ ಥಿಂಗ್. ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ? ಅವರು ಇವಾಗ ಇದ್ರಲ್ಲಿ ಹೇಳ್ತಾರೆ, ನಾನು ಏನು ಪಿನ್ ಮಾಡಿದ್ದೀನೋ ಅದನ್ನೇ ಫಾಲೋ ಮಾಡಿ ಅಂತ. ಏನು ಪಿನ್ ಮಾಡಿದ್ರು? ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕಾಯಿನ್ ಮಾಡಿದ್ದೆ ಈ ಅಪ್ಪ ತಾನೆ, ಕರೆಕ್ಟಾ? ಎಷ್ಟು ಹೇಗೆ ಹೇಳ್ತಾರೆ ಸರ್ ಅದು? ಸುಪ್ರೀತ್ ಅವರು ಉತ್ತರ ಕೊಡ್ಬೇಕು ನೋಡಿ ಸರ್. ಅವರು ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಕುತ್ಕೊಂಡು ಆ ಬೋರ್ಡ್ ಮೇಲೆ ಏನಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿ ಇಷ್ಟೊಂದು ನಾನ್ ಸೆನ್ಸ್, ಟೈಮ್ ವೇಸ್ಟ್, ಇಷ್ಟೆಲ್ಲ ಆರ್ಡರ್ ಕೊಟ್ಟು ಮಾಡಿಸೋಕೆ ಇದೇ ವಿಚಾರನ ಇದ್ದಿದ್ದು ಚರ್ಚೆ ಮಾಡಕ್ಕೆ? ಜವಾಬ್ದಾರಿಯುತವಾದಂಥ ಹುದ್ದೆಯಲ್ಲಿರ್ತಕ್ಕಂತಹ ಯಾರೇ ಆಗಿರಬಹುದು, ಅದರಲ್ಲೂ ಮಕ್ಕಳ ವಿಷಯಕ್ಕೆ ಬಂದಾಗ ಅವರ ಏನು ನಾಲಿಗೆ ಇರಬಹುದು, ಅವರ ಮನಸ್ಥಿತಿ ಇರ್ಬೋದು, ಎಲ್ಲವೂ ಕೂಡ ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ ಈ ಸಮಾಜದಲ್ಲಿ. ಯಾಕೆಂದರೆ ಇನ್ ದಿಸ್ ಡೆಮೋಕ್ರೆಟಿಕ್ ಕಂಟ್ರಿ, ಇನ್ ದಿಸ್ ಡೆಮೋಕ್ರೆಟಿಕ್ ಸೊಸೈಟಿ ಎಲ್ಲರನ್ನೂ ಕೂಡ ಗಣನೆಗೆ ತಗೊಂಡು ಕೆಲಸ ಮಾಡಬೇಕಾಗ್ತದೆ. ಈಗ ಕೈ ಮುಗಿದು ಒಳಗೆ ಬಾ, ಇದು ಶಿಕ್ಷಣ ಕಾಶಿ ಅಂತನೋ ಅಥವಾ ಇದೆಲ್ಲ ಏನೇನಿತ್ತು, ಇವೆಲ್ಲ ಪರಿಸರಕ್ಕೂ ಕೂಡ ನಾವು ಹೋಲಿಸ್ಕೊಂಡ್ರೆ ನೋಡಿ, ತೆಂಗಿನ ಮರನ ನೋಡಿ ತಾಳ್ಮೆನ ಕಲಿ, ಬಾಳೆಗೊನೆನ ನೋಡಿ ಬಾಗೋದನ್ನು ಕಲಿ, ಭತ್ತದ ತೆನೆಯನ್ನು ನೋಡಿ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿ ಅಂತ ಹೇಳ್ತಾರೆ. ಯಾರು ತಗ್ಗಿ ಬಗ್ಗಿ ನಡೀತಾರೋ ಅವರೆಲ್ಲರೂ ಕೂಡ ಜೀವನದಲ್ಲಿ ಅಮರರಾಗಿದ್ದಾರೆ. ಯಾರು ಬಾಗಿ ಬೀಗ್ತಾರೋ ಅವರೆಲ್ಲರೂ ಕೂಡ ನಶಿಸಿ ಹೋಗಿದ್ದಾರೆ. ಹಾಗಾಗಿ ಜ್ಞಾನವನ್ನು ಕೂಡ ಅದೇ ರೀತಿಯಲ್ಲಿ ಪುಸ್ತಕ ಹೇಳ್ತದೆ, ನನ್ನನ್ನು ತಲೆ ತಗ್ಗಿಸಿ ಓದು, ನಾಳೆ ನಿನ್ನನ್ನು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೇನೆ ಅಂತ. ಹಾಗಾಗಿ ಶಿಕ್ಷಣದ ಬಗ್ಗೆ, ಆ ಪುಸ್ತಕದ ಬಗ್ಗೆ ಒಂದು ಗೌರವ ಇರಲಿ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಇದು ಜ್ಞಾನದ ದೇಗುಲ, ಕೈ ಮುಗಿದು ಒಳಗೆ ಬಾ ಅಂತಂದರೆ ನಿನ್ನಲ್ಲಿ ವಿನಯತೆ, ನಮ್ರತೆ ಎಲ್ಲವೂ ಕೂಡ ಪರಿಶುದ್ಧವಾದ ಮನಸ್ಸಿನಿಂದ ಬಂದು ಜ್ಞಾನವನ್ನು ನೀನು ಸಂಪಾದಿಸುವಂತ ಹೇಳಿ ಮಾಡಿದರೆ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ಧಾರ್ಮಿಕ ದುರುದ್ದೇಶ ಯಾವುದೂ ಕೂಡ ಮುಂಚಿನವರಲ್ಲಿ ಇರಲಿಲ್ಲ. ಈಗ ಯಾಕೋ ಬರ್ತಾ ದ್ವೇಷ ಎಲ್ಲ ಉಗ್ತಾ ಇದೆ. ಮತ್ತು ಇವತ್ತಿನ ದಿವಸ ಸರ್ಕಾರದಲ್ಲಿ ಮಾನ್ಯ ಹಿರಿಯ ಅಧಿಕಾರಿಗಳು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡುವಾಗ ಇಲ್ಲೇ ನೋಡಿದ್ವಿ ನಿಮ್ಮ ವಾಹಿನಿಯಲ್ಲಿ 2 ರೀತಿಯಾದಂಥ ಸ್ಟೇಟ್ಮೆಂಟ್ಸು. ಈ ಥರದ್ದೆಲ್ಲ ಮಾಡೋದ್ರಿಂದ ಜನಸಾಮಾನ್ಯರಲ್ಲಿ ಅವ್ರಿಗೆ ದುರುದ್ದೇಶ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಉದ್ದೇಶ ಏನೋ ನನಗೆ ಗೊತ್ತಿಲ್ಲ. ಬಹುಶಃ ಬೇರೆಯವರು ಮಾತಾಡಬೇಡಿ. ಭೀಮನ್ ಗೌಡ್ರು ಒಂದೇ ನಿಮಿಷ ಸರ್, ಸಮಯ ಇದೆ. ಭೀಮನ್ ಗೌಡ್ರು ನೀವು ಹೇಳಿ. ಇವತ್ತು ಟ್ವಿಟರ್ ಅಲ್ಲಿ ಹ್ಯಾಶ್ಟ್ಯಾಗ್ ಫುಲ್ ಅಪ್ಪ ಬಿಜೆಪಿ ಅವ್ರದ್ದು. ಹಿಂದೂ ವಿರೋಧಿ ಕಾಂಗ್ರೆಸ್ ಇನ್ಸಲ್ಟ್ಸ್ ಕುವೆಂಪು. ವಿಚಾರ ಇರೋದೇನು? ಶಾಲೆಯಲ್ಲಿರೋ ಮಕ್ಕಳು, ಅವ್ರಿಗೆ ಸಿಗ್ಬೇಕಾಗಿರುವ ಕಲಿಕೆ, ಮೂಲಭೂತ ಸೌಕರ್ಯ. ಇಲ್ಲಿ ಧರ್ಮ ಹೆಂಗ್ ಬಂತು, ಹಿಂದೂ ವಿರೋಧಿ ಹೆಂಗ್ ಬಂತು? ಕುವೆಂಪು ಅವರ ಅವಮಾನ ಚರ್ಚೆ ಮಾಡಿ, ಬಟ್ ಮೂಲಭೂತವಾಗಿ ಚರ್ಚೆ ಮಾಡಬೇಕಾಗಿದ್ದು ವಿಚಾರ ಏನು? ವಿರೋಧ ಪಕ್ಷವಾಗಿ ಅವ್ರು ಪ್ರಶ್ನೆ ಮಾಡಬೇಕಾಗಿದ್ದು ಏನನ್ನ ಅಂತ ಹೇಳಿ ನೀವೇನು ಹೇಳ್ತೀರಿ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಧನ್ಯವಾದ. ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ 833
ಮುರಾರ್ಜಿ ಶಾಲೆಗಳು ಇದಾವೆ. ಆ ಮುರಾರ್ಜಿ ಶಾಲೆಗಳಲ್ಲಿ ಸರಿಸುಮಾರಾಗಿ 175 ಶಾಲೆಗಳಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಸರ್ಕಾರಗಳಿಗೆ ಜಾಗನೇ ಇಲ್ಲ. 30 ವಿದ್ಯಾರ್ಥಿಗಳು ಸರಿಯಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಸಿಗದಾನೆ ಅಸ್ವಸ್ಥರಾಗ್ತಾರೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರಿಗೂ ಕೂಡ ಅರ್ಹರಿಲ್ಲ. ಅದು ಕೂಡ ಒಂದು ದೂರ ಹೋಯ್ತು. ಲಾಸ್ಟ್ ಟೈಮ್ 2016-17 ಒಂದು ನೋಟಿಫಿಕೇಶನ್ ಬರ್ತದೆ, 11 ಜನ ಇರ್ತಕ್ಕಂಥ ಸಹಾಯಕರಲ್ಲಿ ಹುದ್ದೆಗಳಲ್ಲಿ 7 ಜನ ಕಡಿಮೆ ಮಾಡ್ತಾರೆ. ಅಂದ್ರೆ 5 ಜನ ಅಡಿಗೆ ಮಾಡ್ತಕ್ಕಂಥವ್ರು, ಹಿಂದೆ ಇರ್ತಕ್ಕಂಥದ್ರಲ್ಲಿ 5 ಜನ ಅಡಿಗೆ ಮಾಡ್ತಕ್ಕಂಥವ್ರು, ಮತ್ತೆ 3 ಜನ ಸ್ವಚ್ಛತೆಗೆ, ಮತ್ತೆ 2 ವಾರ್ಡ್ ಈ ಸೆಕ್ಯೂರಿಟಿ ಗಾರ್ಡ್ಗಳು ಅಂತಂದು, ಒಬ್ರು ಅದನ್ನು ಉಸ್ತುವಾರಿ ಮಾಡೋದಕ್ಕೆ ಅಂತಂದು 11 ಜನ ಕೊಟ್ಟಿರ್ತಾರೆ. ಅದನ್ನು ಕೂಡ ಕಡಿಮೆ ಮಾಡಿ 7 ಜನ ಅಂತ ಕೊಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ರೊಟ್ಟಿ ಮಾಡೋದಕ್ಕೆ 3-4 ಜನ ಬೇಕು, 2 ಒಪ್ಪತ್ತು ರೊಟ್ಟಿ ಮಾಡಬೇಕು. ಕನಿಷ್ಠ ಒಂದು ಹಾಸ್ಟೆಲ್ 250 ವಿದ್ಯಾರ್ಥಿಗಳು ಇರ್ತಾರೆ. ಅಂದ್ರೆ 2 ಒಪ್ಪತ್ತು ಅಂದ್ರೆ ಒಬ್ಬೊಬ್ರು 2 ರೊಟ್ಟಿ ತಿಂದ್ರು ಕೂಡ 500-500 ರೊಟ್ಟಿ ಮಾಡಬೇಕು. ಎಷ್ಟು ಜನ ಇವರು ಕೆಲಸಗಾರರನ್ನ ಹಿಡ್ಕೊಂಡು ಮಾಡ್ಸಕ್ಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಈ ಮೊನ್ನೆ ತುಮಕೂರಲ್ಲಾಯ್ತು, ಹೊಸಪೇಟೆಯಲ್ಲಾಯ್ತು, ಹಿಂಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇರ್ತಕ್ಕಂಥ ಮುರಾರ್ಜಿ ಶಾಲೆಗಳಲ್ಲಿ ಊಟ ಮಾಡ್ತಕ್ಕಂಥದ್ದು ರಾತ್ರಿ ಚಿಕನ್ ಊಟ, ಯಾವುದೋ ಕೊಳ್ತೋಗಿರೋ ಚಿಕನ್ ತಗೊಂಬಂದು ಊಟ ಹಾಕ್ತಾರೆ. ಅವಾಗ ಹುಡುಗರು ಅಸ್ವಸ್ಥರಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಅವಾಗ ನಾವು ಬಾಯ್ ಬಡ್ಕೊಂತೀವಿ ಬೀದಿಯಲ್ಲಿ, ಹುಡುಗರಿಗೆ ಹಿಂಗೆ ಆಗ್ತಾ ಇದೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಯಾರಾದ್ರೂ ಮಾತಾಡಿ ಅಂತ. ಆದ್ರೆ ಒಬ್ರು ಮಾತಾಡಲ್ಲ. ಅದ್ರ ಜೊತೆಗೇನೆ ಇನ್ಕ್ಲೂಡಿಂಗ್ ಟೀಚರ್ಸ್ ಮತ್ತು ನಾನ್ ಟೀಚಿಂಗ್ ಅಂತ ಬಹಳ ಇಲ್ಲೊಂದು ವಿಷಯ ಹೇಳೋಕೆ ಏನಂತಂದ್ರೆ, ಈಗ ಒಂದಿಷ್ಟು ಮುರಾರ್ಜಿ ಶಾಲೆ ಇರ್ತಕ್ಕಂಥವ್ರ ಜೊತೆ ಮಾತಾಡಿದೆ ನಾನು. ಏನ್ ಸರ್ ಏನಾಗ್ತದೆ ಅಂತಂದು ಅವ್ರು ಹೇಳ್ತಾರೆ, ಸರ್ ಕಂಪ್ಯೂಟರ್ ಟೀಚರ್ ನೇಮಕ ಆಗ್ತದೆ, ಮತ್ತೆ ಕಲ್ಚರಲಿ ಪ್ರೋಗ್ರಾಮ್ ಮಾಡೋದಕ್ಕೆ ಅಂತ ಒಬ್ರು ಟೀಚರ್ ನೇಮಕ ಆಗ್ತಾರೆ. ಆದ್ರೆ ಕಂಪ್ಯೂಟರ್ಗಳೇ ಕೊಟ್ಟಿರಲ್ಲ. ಸಂಸ್ಕೃತಿಕ ಅಂತ ಮಾಡ್ತಾರೆ, ಸಾಂಸ್ಕೃತಿಕ ಒಂದು ಉಪಕರಣಗಳೇ ಕೊಟ್ಟಿರಲ್ಲ. ಮ್ಯೂಸಿಕ್ ಟೀಚರ್ ಕೊಡ್ತಾರೆ, ಅದಕ್ಕೆ ಬೇಕಾದಂತ ಐಟಮ್ಗಳೇ ಕೊಡಲ್ಲ. ನಾವು ಯಾವ ರೀತಿ ಶಾಲೆ ನಡೆಸಬೇಕು, ಈ ಎಲ್ಲಾ ವಿಷಯಗಳನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡ್ಬೇಕಾಗಿದ್ದಂತ ವಿರೋಧ ಪಕ್ಷಗಳು ಆದ್ರೆ ಯಾವುದೋ ಒಂದು ಟೈಟಲ್ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಇಡೀ ಸರ್ಕಾರ ಮತ್ತೆ ಏನು ನಮ್ಮ ಜನ ಮತ್ತೆ ಪೋಷಕರು, ವಿದ್ಯಾರ್ಥಿಗಳು ಇದನ್ನ ಪ್ರಶ್ನೆ ಮಾಡಬೇಕು. ಒಳ್ಳೆ ಪಾಯಿಂಟ್ ಮಾಡಿದ್ರಿ ಪಾಷಾ ಅವ್ರ. ಇನ್ಮೇಲೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ, ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಧೈರ್ಯವಾಗಿ ಪ್ರಶ್ನೆ ಮಾಡೋಣ. ಸೂರ್ಯ ಮುಕುಂದರಾಜ್ ಅವರೇ, ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಇವಾಗ ನೋಡಿ 50,000 ಶಾಲೆಗಳಿದೆ. ಇನ್ನೊಂದು ರಿಪೋರ್ಟ್ ನಾನು ಓದ್ತಾ ಇದ್ದೆ ಬರೋಕ್ಕಿಂತ ಮುಂಚೆ, 99% ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಬೇಸಿಕ್ ಫೆಸಿಲಿಟೀಸು ಕಡಿಮೆ ಇದೆ. ನಾನು ಹೇಳ್ತೀನಿ, ಪೂರ್ತಿ ಡೀಟೇಲ್ಸ್ ಇದೆ ನಂತರ ನಾನು ಹೇಳ್ತೀನಿ. ಓಕೆ, ಈಗ ಸ್ಕೂಲ್ ಕಂಡೀಷನ್ ನೋಡಿ, ಎಷ್ಟೋ ಕಡೆ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ತಿದೆ. ಈಗ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು. ಮಕ್ಕಳು ಯಾರನ್ನ ಪ್ರಶ್ನೆ ಮಾಡಬೇಕು? ನಿಮ್ಮನ್ನ ಪ್ರಶ್ನೆ ಮಾಡಬೇಕಲ್ವಾ? ಫಸ್ಟು ನಿಮ್ಮನ್ನೇ ಪ್ರಶ್ನೆ ಮಾಡಬೇಕು, ಕರೆಕ್ಟಾ? ಸೊ ಹೇಳಿ, ಈಗ ನೀವು ಹೇಳಿ, ನಿಮ್ಮ ಸರ್ಕಾರ ಬಂದಾಗಿಂದ ಮಕ್ಕಳಿಗೆ ನೀವೇನು ಮಾಡಿದ್ದೀರಾ ಅಂತ ಹೇಳಿ. 50,000 ಶಾಲೆಗಳಿಗೆ ಮೊನ್ನೆ ಬಜೆಟ್ ಅಲ್ಲಿ ನೀವೇ ನೋಡಿದ್ದೀರಾ ಎಷ್ಟು ಸಾವಿರ ಕೋಟಿನ ನಾವು ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದೀವಿ ಅಂತ. ಎಷ್ಟು? 30,000 ಕೋಟಿ. ಇಲ್ಲಪ್ಪ, ಅಲ್ಲ ಕೇಳಿ ಒಂದು ನಿಮಿಷ. ಈಗ ಒಟ್ಟಾರೆ ಶಿಕ್ಷಣ ಮತ್ತೆ ಮಹಿಳೆಯರ ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ, ಕಲ್ಯಾಣಕ್ಕೋಸ್ಕರ 30,000 ಕೋಟಿಯನ್ನ ನಿಗದಿ ಮಾಡಿರುವಂಥದ್ದು. ಆಮೇಲೆ ಸರ್ಕಾರಿ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸಕ್ಕೂ ಕೂಡ KPS ಶಾಲೆಗಳನ್ನಾಗಿ ಮಾಡಬೇಕು ಅನ್ನೋದು ಇದಾಗಿದೆ. ಸೊ ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅನ್ನೋದು ನೀವು ನೋಡಿದ್ದೀರಾ. ಸಮಾಜ ಕಲ್ಯಾಣ ಇಲಾಖೆ ತುಂಬಾ ದೊಡ್ಡದು. ಕ್ರೈಸ್ ವಸತಿ ಮಿಸ್ಲೀಡ್ ಇಲ್ಲ. ಈಗ ಒಂದು ಈ ಹೇಳಿಕೆ ಇದೆಯಲ್ಲ, ಇದನ್ನ ಕೈ ಮುಗಿದು ಒಳಗಡೆ ಬನ್ನಿ ಅನ್ನೋದನ್ನ ಪ್ರಶ್ನೆ ಮಾಡೋದ್ರ ಬದಲು ವಿಧಾನಸಭೆನಲ್ಲಿ ಇದನ್ನೇ ವಿಚಾರನ ಮಾತಾಡ್ಬೋದಾಗಿತ್ತು ವಿಜೇಂದ್ರ ಅವರು. ಸೊ ಅದನ್ನ ಮಾತಾಡೋದ್ ಬಿಟ್ಬಿಟ್ಟು ಈ ತರದ ವಿಚಾರ ನೀವು ಕೇಳಿರುವಂತ ಪ್ರಶ್ನೆ ಸೂಕ್ತವಾಗಿದೆ. ಏನ್ ಮಾಡಿದೀರಾ, ನೀವೇನ್ ಮಾಡಿದ್ರಿ ಅಂತ. ಸೊ ಇವತ್ತಿನ ಪರಿಸ್ಥಿತಿಗೆ ಕಳೆದ 8 ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗಿದೆ, ವಿದ್ಯಾರ್ಥಿಗಳಿಗಾಗಿರುವಂತ ಅನುಕೂಲಗಳೇನು, ಇವೆಲ್ಲ ನೀವು ನೋಡಿದೀರಾ. ಬಿಜೆಪಿ ಸರ್ಕಾರ ಇದ್ದಾಗ ಪಠ್ಯಪುಸ್ತಕ ವಿಚಾರದಲ್ಲಿ ಏನ್ ಮಾಡಿದ್ರು, ಪಠ್ಯಪುಸ್ತಕ ವಿಚಾರವನ್ನ ಯಾವ ರೀತಿ ಅದನ್ನ ಇದ್ ಮಾಡಿದ್ರು, ಅದೇ ಕುವೆಂಪು ಅವ್ರು ಕೊಟ್ಟಿರುವಂತ ಹೇಳಿಕೆಯನ್ನ ತಿರುಚಿದಂತ ವ್ಯಕ್ತಿ ಈ ಶಾಲೆಗಳಿಗೆ ನೀವು ಎಷ್ಟು ಫಂಡ್ ಅಲೋಕೇಟ್ ಮಾಡಿದಿರಾ, ಎಷ್ಟು ಫಂಡ್ ಅಲಾಟ್ ಮಾಡಿದಿರಾ ನೀವು? ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಇಲ್ಲ ಶಾಲೆಗಳು ಬರ್ತವೆ, ಸಮಾಜ ವಸತಿ ಶಾಲೆಗಳಿದಾವೆ, ವಸತಿ ಶಾಲೆಗಳಿದಾವೆ, ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ. ಸೊ ಅತಿ ದೊಡ್ಡ ಇಲಾಖೆ 850 ಕೋಟಿ ರೂಪಾಯಿ. ಹೌದು, 850 PU ಕಾಲೇಜು. ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ PUC ಮತ್ತೆ ಪ್ರೈಮರಿ ಎಜುಕೇಶನ್ ಬೇರೆ ಬರುತ್ತೆ. ಸಮಾಜ ಕಲ್ಯಾಣ ಇಲಾಖೆ ನೀವು ಇವತ್ತು ಚರ್ಚೆಗೆ ತಗೊಂಡಿರುವಂತ ವಿಚಾರ ಸಮಾಜ ಕಲ್ಯಾಣ ಇಲಾಖೆಗೆ ಬಂದಿರುವಂತ ವಿಚಾರ. ಸಮಾಜ ಕಲ್ಯಾಣ ಇಲಾಖೆನಲ್ಲಿರುವಂತ ವಸತಿ ಶಾಲೆಗಳಲ್ಲಿರುವಂತ ಮಕ್ಕಳುಗಳಿಗೆ ಏನು ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅದನ್ನ ಬೆಳವಣಿಗೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಅಲ್ಲಿರುವಂತ ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು, ಕೆಲವು ಮಕ್ಕಳು ಯಾವ ಹಿನ್ನೆಲೆಯಿಂದ ಬರ್ತಾರೆ, ಎಲ್ಲಿಂದ ಬರ್ತಾರೆ ಅಂದ್ರೆ ನಿಮ್ಗೂ ಗೊತ್ತಿದೆ. ಸೊ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಳೀತಾ ಇರುವಂತ SC ST OBC ಮಕ್ಕಳಿಗೆ ಏನು ಅವಕಾಶವನ್ನ ಕಲ್ಪಿಸ್ಬೇಕು ಅದ್ ಮಾಡ್ತಾ ಇದೆ. ಇವ್ರ ತರ ಮೊಟ್ಟೆಗೂ ಇದನ್ನ ಕಳ್ತನ ಮಾಡೋದು, ಅದಕ್ಕೂ ಲಂಚ ತಗೊಳ್ಳುವಂತದ್ದು ಈ ಕೆಲಸಗಳು ಮಾಡಿಲ್ಲ. ಶಶಿಕಲಾ ಜೊಳ್ಳೆ ಅವ್ರು ಏನ್ ಮಾಡಿದ್ರು?
ಶಶಿಕಲಾ ಜೊಲ್ಲೆ ಅವರು 25 ಲಕ್ಷ ತಗೊಂಡಿರುವಂತ ಅವ್ರ ಮೇಲೆ ಮಿನಿಸ್ಟ್ರಿ ಮೇಲೆ ಎನ್ಕ್ವೈರಿ ನಡೀತಾ ಇದೆ ಇವಾಗ. ಈಗ 4 ತಿಂಗಳಲ್ಲಿ ಇಲ್ಲ, ವಿಷಯ divert ಸೂರ್ಯ ಮುಕುಂದ್ ಅವರೇ, ರಾಜಕೀಯ ಆಮೇಲೆ ಇರ್ಲಿ, ದಯವಿಟ್ಟು ಶಾಲೆಗಳ ಬಗ್ಗೆ ಮಾತಾಡಿ. ಅವ್ರ ಪ್ರಶ್ನೆ ದಯವಿಟ್ಟು ಶಾಲೆಗಳ ಬಗ್ಗೆ ಮಾತಾಡಿ.